ಏನ್ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ. ಬದಲಾವಣೆ ಆಗ್ತಿರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಒಳ್ಳೇದಾಗ್ಲಿ. ನೀನ್ ಡಾಕ್ಟರ್ ಆಗೋದನ್ನ ನೋಡೋಕ್ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಥ್ಯಾಂಕ್ಸ್. ಈಗ ನೀವು ಗೊತ್ತು. ಹೊರಗೆ ಹೋಗ್ತೀನಿ. ನೀನ್ ಏಕಾಗ್ರತೆಯಿಂದ ಓದುವಾಗ ಯಾರ ಜೊತೆನೂ ಮಾತಾಡದೇ ಇರೋದು ನಿನ್ ಹಳೆ ಸ್ಟೈಲು. ಮತ್ತೆ ಅದನ್ನ ನೋಡಿ ಸಂತೋಷ ಆಯ್ತು ಕಣೋ. ತಗೋ, ಜ್ಯೂಸ್ ಕುಡ್ದು ಮತ್ತೆ ಓದೋದನ್ನ ಮುಂದುವರ್ಸು. ಯಜಮಾನ್ರನ್ನ ಸರಿದಾರಿಗೆ ತರೋಕೆ ಭರ್ಜರಿ ಸಾಹಸ ಮಾಡ್ತಿದ್ಯಾ ಅಂತಾಯ್ತು. ಹ್ಞೂ ಅಮ್ಮ, ಹೇಗಾದರೂ ಮಾಡಿ ಅವ್ರ ಎಕ್ಸಾಮ್ ಪಾಸಾಗಿ ಒಂದೊಳ್ಳೆ ಡಾಕ್ಟರ್ ಆಗಬೇಕು, ಅದೇ ನನ್ನ ಆಸೆ. ಆದರೆ ಇವತ್ತು ಒಂದು ಸ್ವಲ್ಪ ಬೇರೆ ಥರ ಬಿಸಿ ಮುಟ್ಸಿದ್ದೀನಿ, ಅದಕ್ಕೆ ಸೀರಿಯಸ್ ಆಗಿ ಕುತ್ಕೊಂಡು ಓದ್ತಾ ಇದ್ದಾರೆ. ನೀನು ಏನು ಬೇಕಾದರೂ ಮಾಡು, ಆದರೆ ಸಂಜು ದ್ವೇಷ ಕೋಪನೆಲ್ಲ ಬದಿಗಿಟ್ಟು ಒಳ್ಳೆ ಜೀವನನ ಕಟ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಬಾ. ಇವರಿಬ್ರು ಸೇರಿ ಸಂಜು ದಿಕ್ ತಪ್ಪಿಸ್ತಾ ಇದ್ದೀರಾ? ಇರಲಿ, ನಾನು ಈಗಲೇ ನೋಡ್ತೀನಿ. ಸಂಜು, ಏನು ತುಂಬ ಡೀಪ ಸ್ಟಡಿ ಮಾಡ್ತಾ ಇದೀಯಾ? ಏನು ಅಷ್ಟು ಬೇಗ ನಿನ್ನ ಹೆಂಡತಿ ಕೈಗೊಂಬೆ ಆಗ್ಬಿಟ್ಯಾ? ಯಾಕಾಗ್ಬಾರ್ದು? ಅದ್ರಲ್ಲಿ ತಪ್ಪೇನಿದೆ? ಗಂಡ ಹೆಂಡತಿ ಎದುರು ಪ್ರೀತಿಯಿಂದ ತಗ್ಲೇಬೇಕು. ಹೆಂಡತಿ ಆದವಳು ಗಂಡನ ಎದುರು ಗೌರವದಿಂದ ನಡ್ಕೊಳ್ಳೇಬೇಕು. ಅದಕ್ಕೆ ಸಂಸಾರಸ್ಥರ ಲಕ್ಷಣ ಅಂತ ಹೇಳ್ತಾರೆ. ಹೊಂದ್ಕೊಂಡು ಹೋದ್ರೇನೆ ಒಂದು ಕುಟುಂಬ ಚೆನ್ನಾಗಿರೋಕ್ ಸಾಧ್ಯ. ಎಲ್ಲರ ಹತ್ರ ಜಗಳ ಮಾಡ್ಕೊಂಡಿದ್ರೆ ಸಂಸಾರ ಸೃಷ್ಟಿಯಾಗಲ್ಲ, ನರಕ ಸೃಷ್ಟಿಯಾಗುತ್ತೆ. ಆ ತಿಪ್ಪೆ ಹೆಂಡತಿ ಸಪೋರ್ಟ್ ಇದೆಯಾ ಅಂತ ನೀನು ಇಷ್ಟೆಲ್ಲ ಹಾರಾಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ಸರಿ, ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಮಾಲ್ತಿ, ಈ ಹಾಸ್ಪಿಟಲ್ನ ನಮ್ಮ ಕಣ್ಣಲ್ಲಿ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಕಣೆ ಎಷ್ಟು ದೊಡ್ಡದಾಗಿ ಬೆಳೆದಿರೋದು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನಲ್ವಾ ಆಸ್ಪತ್ರೆ. ಅಯ್ಯೋ, ನಾನೊಬ್ಳು ಮಾಲ್ತಿ, ನಾನು ಹಾಸ್ಪಿಟ್ಲಿಗೆ ಬಂದಾಗೆಲ್ಲ ಬೋರ್ಡು ಕೈಗೆ ಮುಟ್ಬಿಟ್ಟೆ ಒಳಗಡೆ ಹೋಗೋದು. ಇವತ್ತು ನಿನ್ನ ಹತ್ರ ಮಾತಾಡ್ತಾ ಮರ್ತೇ ಬಿಟ್ಟೆ ನೋಡು. ಒಂದ್ ನಿಮಿಷ ಕೈ ಮುಗಿದ್ಬಿಟ್ಟು ಬರ್ತೇನೆ, ಸರಿನಾ? ಯಾರು ಯಾರು ನನ್ ಕಣ್ ಮುಚ್ಚಿರೋದು? ಕರ್ಗ, ಏನಮ್ಮ? ನಾವ್ ಸಿಗಾಕೊಂಡ್ವಿ. ಕರ್ಣ, ಏನೋ ಇದು? ನಮ್ಮ ಹಾಸ್ಪಿಟಲ್ ಹೆಸರು ಬದಲಾಗಿದೆಯಲ್ಲೋ? ಯಾರೋ ಬದಲಾಯಿಸಿದ್ದು ಬೋರ್ಡ್ನ? ಭುವನೇಶ್ವರಿ ಹಾಸ್ಪಿಟಲ್ ಅಂತ ಇದೆ. ನಾನ್ ಕೇಳ್ತಾನೆ ಇದ್ದೀನಿ, ಸುಮ್ನೆ ನಿಂತಿದ್ಯಲ್ಲೋ, ಮಾತಾಡು.
ಇರಿ, ಇರೋ ವಿಷಯ ಹೇಳ್ಬಿಡೋಣ. ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಏನೋ ಸತ್ಯ, ಏನ್ ಮುಚ್ಚಿಟ್ಟಿದ್ಯಾ ಹೇಳು. ಅಜ್ಜಿ, ಮಿಡಿಯಿತು ಹೃದಯ ಅಂತ. ಏನೋ ನೀನು ಹಾಸ್ಪಿಟ್ಲ್ ಹೆಸರು ಭುವನೇಶ್ವರಿ ಅಂತ ಚೇಂಜ್ ಆಗಿದೆ ಯಾಕೆ ಅಂತ ಕೇಳ್ತಿದ್ರೆ ಮಿಡಿತು ಹೃದಯ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ನಿನಗೆ? ಬಂಗಾರಿ, ಮಿಡಿಯಿತು ಹೃದಯ ಅಂತ ಒಂದು ಕನ್ನಡ ಫಿಲ್ಮ್. ಅದಕ್ಕೂ ನಮ್ಮ ಹಾಸ್ಪಿಟಲ್ ಬೋರ್ಡ್ಗೂ ಏನೋ ಸಂಬಂಧ? ಅದರಲ್ಲಿ ಹೀರೋ ಹಾಸ್ಪಿಟಲ್ ನಡೆಸ್ತಾ ಇರ್ತಾನೆ. ಆ ಫಿಲ್ಮ್ ಕೆಲವು ಸೀಕ್ವೆನ್ಸ್ನ ನಮ್ಮ ಹಾಸ್ಪಿಟಲಲ್ಲೇ ಶೂಟ್ ಮಾಡ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ತುಂಬ ಇಮೋಷನಲ್ ಸ್ಟೋರಿ ಅಂತೆ. ಅಮ್ಮ ಮಗನ ಕತೆ. ಅದಕ್ಕೆ 2 ದಿವಸ ಹಾಸ್ಪಿಟಲ್ನ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದೀನಿ. ಬೋರ್ಡ್ ಯಾಕೆ ಚೇಂಜ್ ಮಾಡಿದ್ರಂತೆ? ಆ ಫಿಲ್ಮ್ ಅಲ್ಲಿ ಹೀರೋ ಅಮ್ಮ ಹೆಸರು ಭುವನೇಶ್ವರಿ ಅಂತ. ಅದಕ್ಕೆ ಬೋರ್ಡ್ ಚೇಂಜ್ ಮಾಡಿದ್ದಾರೆ. ಓ ಅಷ್ಟೇನಾ? ನಾನು ಏನೇನೋ ಅಂದ್ಕೊಂಡು ಹೆದರ್ಕೊಂಡ್ಬಿಟ್ಟೆ.